ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ಬನ್ನಿ, ಈ ದಿನ ನಾವು ಆರೋಗ್ಯದ ಬಗ್ಗೆ. ಆರೋಗ್ಯವೇ ಮಹಾಭಾಗ್ಯ. ಮನುಷ್ಯ ಅಂದರೆ ನೂರಾರು ಕಾಯಿಲೆಗಳು ಬರುವುದು ಸಹಜ. ಹಾಗೆ ಈಗಿನ ಕಾಲಘಟ್ಟದಲ್ಲಿ ಅನೇಕ ಕಾಯಿಲೆಗಳು ಮನುಷ್ಯನಿಗೆ ತೊಂದರೆಯ ಮೇಲೆ ತೊಂದರೆಯನ್ನು ಕೊಡ್ತಾ ಇದ್ದಾವೆ. ಶುಗರ್ ಕಾಯಿಲೆ ಇರ್ಬೋದು, ಬಿ ಪಿ ರೋಗ ಇರ್ಬೋದು, ಥೈರಾಯ್ಡ್ ಕಾಯಿಲೆ ಇರ್ಬೋದು. ಅಂದರೆ ಕಾಯಿಲೆ ಬಂದಾಗಿಂದ ಸಾಯೋವರೆಗೂ ಮೆಡಿಷನ್ 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 ಅಂದರೆ ಮಾತ್ರೆಗಳನ್ನು, ಇಂಜೆಕ್ಷನ್ಗಳನ್ನು ನುಂಗಿ ನುಂಗಿ ಮನುಷ್ಯ ಆ ಒಂದು ಇದರಿಂದನೇ ಸಾಯ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅದಕ್ಕೆಲ್ಲ ಒಂದು ಮುಕ್ತಿ ಇದೆ. ಅದಕ್ಕೆಲ್ಲ ಮಾತ್ರೆಗಳು ಬೇಕಾಗಿಲ್ಲ, ಇಂಜೆಕ್ಷನ್ನು ಬೇಕಾಗಿಲ್ಲ. ಈ ಒಂದು ಥೆರಪಿಯಿಂದ ನ್ಯಾಚುರಲ್ ಆಗಿ ನೀವು ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದ ಅವಕಾಶ ಇದೆ. ಎಲ್ಲರಿಗೂ ಉಚಿತ ಸ್ನೇಹಿತರೆ. ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ನಾವು ಇಂದು ಬೆಂಗಳೂರಿನ ಹನುಮಂತ ನಗರದಲ್ಲಿರುವಂಥ ಸೆರಾ ಕೇರ್ ಸೆಂಟರ್ನಲ್ಲಿದ್ದೇವೆ. ಇಲ್ಲಿ ಎಲ್ಲ ಥರದ ರೋಗಗಳಿಗೆ ಇಲ್ಲಿ ಉಚಿತವಾದ ಥೆರಪಿ ಸಿಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೀವು ಬರ್ಬೋದು, ಉಚಿತವಾಗಿ ಥೆರಪಿಯನ್ನು ತೊಗೊಬೋದು. ನಿಮ್ಮ ಶುಗರ್ ಕಾಯಿಲೆ ಇರ್ಬೋದು, ಬಿ ಪಿ ರೋಗ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಮಂಡಿ ನೋವು, ಕಾಲು ನೋವು, ಹೀಗೆ ಹೊಟ್ಟೆಯಲ್ಲಿರುವಂಥ ಅನೇಕ ಸಮಸ್ಯೆಗಳಿರ್ಬೋದು. ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಉಚಿತವಾದ ಚಿಕಿತ್ಸೆ ಸಿಗ್ತಾ ಇದೆ. ಬನ್ನಿ, ಇವರೇನು ಮಾತಾಡ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ. ಇವಾಗ ನಿಮ್ಮ ಥೈರಾಯ್ಡ್ ಪ್ರೋನ್ಸ್ಗೆ ನಿಮಗೆ ನಾರ್ಮಲ್ ಬಂತು. ಅಲ್ಲ, ಡಾಕ್ಟರ್ ಎಲ್ಲ ಮುಂಚೆ ಸರಾಕೆರೆ ಬರೋಕ್ಕೆ ಮುಂಚೆ ತೋರಿಸ್ಕೊಂಡಿದ್ದೀರಾ? ಎಷ್ಟು ಒಂದ್ಸಲ ನಾನು ತೋರಿಸ್ತಾನೆ. ಎಷ್ಟು ಖರ್ಚು ಮಾಡಿದ್ದೀರಾ ಅಮೌಂಟ್ ನಿಮ್ಮ ತೊಂದರೆಗಳಿಗೆಲ್ಲ? ಒಂದ್ಸಲ ಚೆಕಪ್ಗೆ ಒಂದು 200 rupees. ಒಂದ್ಸರಿ ಚೆಕಪ್ಗೆ 200 rupees ಖರ್ಚು. ಟ್ಯಾಬ್ಲೆಟ್ಸ್ ಅಂದ್ರೆ ಒಂದು 50 rupees. ಆಗ್ತಾ ಇತ್ತು. ಓಕೆ, ಹೊರಗಡೆ ಬಂದು ಇಷ್ಟೆಲ್ಲ ಅಮೌಂಟ್ ಖರ್ಚು ಮಾಡ್ತಾ ಇದ್ರಿ. ಸರಾಕೆರೆಗೆ ಬಂದ ಮೇಲೆ ಸ್ಪೆಷಲ್ ಥೆರಪಿ ಎಲ್ಲ ಕೊಟ್ಟರು, ಈ ಥೆರಪಿ ಎಲ್ಲ ತೊಗೊಂಡ್ಮೇಲೆ ಯಾವ ರೀತಿ ನಿಮಗೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತದೆ. ವೆರಿಕೋಸ್ ವೇನ್ಸ್ ಇದೆ ಇನ್ನೊಂದು ಸ್ವಲ್ಪ, ಬಟ್ ಅದು ತುಂಬ ಲೇಟ್ ಕ್ಯೂರ್ ಆಗುತ್ತೆ. ಅದೇ ಟ್ರೀಟ್ಮೆಂಟ್ ತಗೊಂಡು ಸರ್ಜರಿ ಮಾಡಿಸಿದ್ರು ಅದು ತುಂಬ ಡಿಲೇ. ಓಕೆ, ಮುಂಚೆಗೂ ಇವಾಗೂ ಹೇಗಿದೆ ನಿಮಗೆ ವೆರಿಕೋಸ್? ಪರವಾಗಿಲ್ಲ, ಒಂದು 30% ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಥೈರಾಯ್ಡ್ ಅದಕ್ಕೋಸ್ಕರ 9 ಬಾಲ್ ತಗೊಂಡಿದ್ದೀನಿ. 9 ಬಾಲ್ ಇತ್ತಲ್ಲ, ಅದು ತಗೊಂಡಿದ್ದೀನಿ. ಸ್ಪೆಷಲ್ ಆಗಿ ಅಲ್ಲಿಗೇನೆ ಸ್ಪೆಷಲ್ ಆಗಿ ಅದ್ರ ಮೇಲೆ ತಗೊಳ್ಳೋದ್ರಿಂದ ನಿಮಗೆ 30% ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಇವಾಗ ಹೊರಗಡೆ ನೀವು ಅಮೌಂಟ್ ಖರ್ಚು ಮಾಡಬೇಕು ಅಂದರೆ ಆಪರೇಷನ್ ಎಲ್ಲ ಆಗಬೇಕಂದ್ರೆ ಎಷ್ಟು ಅಮೌಂಟ್ ಎಲ್ಲ ಖರ್ಚು ಆಗ್ತಾ ಇದೆ? ಆಪರೇಷನ್ ಮಾಡಬೇಕು, ಆಪರೇಷನ್ ಮಾಡಬೇಕು 1.3 1,30,000 ರೂಪಾಯಿ ಬೇಕು ಆಪರೇಷನ್ಗೆ ಅಂತ ಹೇಳಿದ್ರು. ಇವಾಗ ಸರಾಕೆರೆ ಬಂದು ಆರೋಗ್ಯದಂತೆ ನಿಮ್ಮ ಮನೆಗೆ ತಗೊಂಡು ಹೋಗಿದ್ದೀರಾ? ಎಷ್ಟು ವರ್ಷ ಆಯ್ತು ಮನೆಗೆ ತಗೊಂಡು? ವೆರಿಕೋಸ್ ಇರೋದ್ರಿಂದ 10 ನಿಮಿಷ ಕೂಡ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಈ ರೀತಿ ತೊಂದರೆ ಏನಾದಿತ್ತು? ಸರಾಕೆರೆ ಬಂದ್ಮೇಲೆ ಎಷ್ಟು ದಿನದಿಂದ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ? ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ವಲ್ಲ? 5-6 ಮಂತ್ ತಗೊಳ್ತು ನಿಮಗೆ. ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ, ಈ ಥರ ಎಲ್ಲ ತೊಂದರೆ ಇತ್ತು. ಸ್ಟ್ಯಾಂಡಿಂಗ್ ಆಗ್ತಾ ಇತ್ತು. ಇಲ್ಲಿ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ವೆಯ್ಟ್ ಬಿದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ರಿಟರ್ನ್ ಬರ್ತಾ ಇಲ್ಲ. ಓಕೆ ಬ್ರದರ್, ಇವಾಗ ಥೈರಾಯ್ಡ್ ಪ್ರೋನ್ಸ್ ಯಾವ ನಾರ್ಮಲ್? ಓಕೆ, ಸೂಪರ್. ಥೈರಾಯ್ಡ್ ನಾರ್ಮಲ್ಗೆ ಬಂದಿದೆ, ಒಳ್ಳೆ ವಿಷಯ. ಇವಾಗ ಮಾತ್ರೆ ಎಲ್ಲ ಸ್ಟಾಪ್ ಮಾಡಿದ್ದೀರಾ ನೀವು? ಮಾತ್ರೆ ಇಲ್ಲ, ಸ್ಟಾಪ್ ಮಾಡಿಲ್ಲ. ಡಾಕ್ಟರ್ ಹೇಳಿ ಮಿನಿಮಮ್ ಡೋಸೇಜ್ ಬಂದಿದೆ. ಮುಂಚೆ ಜಾಸ್ತಿ ಇತ್ತು ಡೋಸೇಜ್. 12.5 mg. ಓಕೆ, ಸೂಪರ್. ಓಕೆ, ಮಾತ್ರೆ ಡೋಸೇಜ್ ನಿಮಗೆ ಕಡಿಮೆ ಆಗಿದೆ ಅಂತ ಹೇಳ್ತೀರಾ? ಓಕೆ ಬ್ರದರ್, ಇವಾಗ ನೀವು ಮ್ಯಾಟ್ ಎಲ್ಲ ಮನೆಗೆ ತೊಗೊಂಡೋದ್ರಲ್ಲ, ಇವಾಗ ಹೊರಗಡೆ ಅಷ್ಟೆಲ್ಲ ಅಮೌಂಟ್ ಖರ್ಚು ಮಾಡಿದ್ದೀರಾ, ಈ ಮ್ಯಾಟ್ ಮನೆಗೆ ತೊಗೊಂಡೋದಾಗ ನಿಮಗೆ ಇದು ಅಮೌಂಟ್ ಜಾಸ್ತಿ ಇಲ್ಲ? ನಿಮಗೆ ಏನಂದರೆ ಸಡವಾದಿಗೆ ಚೆಕಪ್ಗೆ ಅಂತ ಹೇಳಿದ್ವಿ, ಸರ್ಜರಿಗೆ ಮಾಡಿಲ್ಲ. ಸರ್ಜರಿಗೆ 1.5 ಲಕ್ಷ ಖರ್ಚು ಆಗಲ್ಲ. ಮತ್ತೆ ನಾವು ಸ್ಟಾರ್ಟಿಂಗ್ ಡೋಸೆಲ್ಲ ಹಾಕಲೇಬೇಕಾಗುತ್ತೆ ಅಲ್ವಾ? ಮತ್ತೆ ಮೆಡಿಸಿನ್ ತರೋದು
ನಾವು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೇನಂತ ದುಬಾರಿ ಅನ್ಸಲ್ಲ. ಓಕೆ ನಮ್ಮ ಲೈಫ್ ಟೈಮ್ ಇರುತ್ತೆ ಇದು. ಆಮೇಲೆ ಇನ್ನೊಬ್ರು ತಗೊಳ್ಬೋದು, ಮತ್ತೊಬ್ರು ತಗೊಳ್ಬೋದು. ಫ್ಯಾಮಿಲಿ ಎಲ್ಲರೂ ಕೂಡ ತಗೋಬಹುದು. ಫ್ಯಾಮಿಲಿ ಎಲ್ಲರೂ ತಗೋಬಹುದು. ಬರ್ಬೇಕು, ಅದು ರಿಸಲ್ಟ್ ಇರ್ಬೋದು, ರಿಸಲ್ಟ್ ಕಡಿಮೆ ಇರ್ಬೋದು, ಅದು ಬೇರೆ ಸೆಕೆಂಡರಿ. ಇಷ್ಟು ಕೊಡ್ತಾ ಇದ್ದೀರಲ್ವಾ, ಅದಕ್ಕೆ ನಾವು ಧನ್ಯವಾದ. ಓಕೆ ಬ್ರದರ್, ಹೊರಗಡೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಪ್ಪ ಮಗು. ಇನ್ನೊಂದೇನು ಅಂದ್ರೆ, ಬಂದು ನಾವು ಕಂಟಿನ್ಯೂಸ್ ಒಂದು 40 days ತಗೊಳ್ಳೇಬೇಕು. ಇಲ್ಲಾಂದ್ರೆ ನಮ್ಗೆ ರಿಸಲ್ಟ್ ಗೊತ್ತಾಗಲ್ಲ. ಒಂದ್ ದಿವಸ ಬರೋದು, ಒಂದ್ ದಿವಸ ಬಿಡೋದು ಇದ್ರೆ ರಿಸಲ್ಟ್ ಗೊತ್ತಾಗಲ್ಲ. ಬಂದ್ಬಿಟ್ಟು ನೀವು ಯಾವ ತರ ಹೇಳ್ತೀರೋ ಆ ತರ ನಾವು ಫಾಲೋ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗುತ್ತೆ. ಜೊತೆಗೆ ಇಲ್ಲಿ ಏನ್ ಗೊತ್ತಾ, ಒಂದು ಪ್ರೇಯರ್ ಮಾಡಿಸ್ತೀರಾ, ಎಕ್ಸರ್ಸೈಸ್ ಮಾಡಿಸ್ತೀರಾ. ಮೇನ್ ನಾವು ಮನೆಯಲ್ಲಿ ಎಲ್ಲ ಇರ್ಬೋದು, ಇದು ನಾವು ಈ ತರ ಒಂದು ಸಿಸ್ಟಮೆಟಿಕ್ ಬರಲ್ಲ. ನಮ್ಮ ಮನೇಲಿ ಎಲ್ಲ ತಗೊಂಡು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ಬೋದು, ಆದ್ರೂ ಈ ಒಂದು ಎನ್ರೋಲ್ಮೆಂಟ್ ನಮ್ಗೆ ಎಲ್ಲೂ ಸಿಗಲ್ಲ. ಒಂಥರ ದೇವಸ್ಥಾನ ಬಂದಂಗೆ ಎಲ್ಲರೂ ಕಷ್ಟ ಸುಖ ಹೇಳ್ಕೊಳ್ತಾರೆ. ನಮ್ಮ ಫೀಲ್ ಆಗುತ್ತೆ. ನಮ್ಮ ಮನೇಲಿ ಏನು ಗೊತ್ತಾ, ಎಲ್ಲೋ ಪ್ರವೇಶಿ ಇರುತ್ತೆ, ಎಲ್ಲೋ ಒಂದು ಕಡೆ ಮ್ಯಾಟ್ ಹಾಕಿರ್ತೀವಿ, ತಗೊಳ್ತೀವಿ, ಯಾವುದೋ ಟೈಮಿಗೆ ತಗೊಳ್ತೀವಿ. ಒಂದು ಸಿಸ್ಟಮೆಟಿಕ್ ಇರಲ್ಲ. ಅಲ್ಲಿ ಒಂದು ಸ್ವಲ್ಪ ರಿಸಲ್ಟ್ ಕಡಿಮೆ, ಇಲ್ಲಿ ಒಂದು ಸ್ವಲ್ಪ ರಿಸಲ್ಟ್ ಫಾಸ್ಟ್ ಇರುತ್ತೆ. ಒಂಥರ ಮನಸ್ಸಿಗೆ ಒಂಥರ ಏನೋ ಒಂಥರ ಸಮಾಧಾನ. ತುಂಬಾ ಚೆನ್ನಾಗಿ ವಿಷಯನ ತಿಳಿಸ್ಕೊಟ್ರಿ. ಇವಾಗ ಮ್ಯಾಟ್ ತಗೊಂಡ್ ಬಂದಿರೋಂಥ ಅಪ್ಪ ಅಮ್ಮಗೆ ಇದನ್ನ ಫುಡ್ ಪ್ಯಾಚನ್ನ ಕೊಡ್ತಾ ಇರೋಂಥದ್ದು ನಿಮ್ದು ಅವ್ರ ಜೊತೆ. ಮತ್ತೆ ಇದು ಹೆಲ್ತ್ ಡ್ರಿಂಕ್ ಪೌಡರ್ ಅಂತ, ಇದು ಬಂದು 1000 kg ವೆಜಿಟೇಬಲ್ಸ್ ಉಳ್ಳಂತ ಬೆನಿಫಿಟ್ ನಿಮಗೆ ಈ ಇದರಲ್ಲಿ ಹೆಲ್ತ್ ಡ್ರಿಂಕ್ ಪೌಡರ್ ಅಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿ ವಿಷಯನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.